ಒಟ್ಟಾರೆ ಕಲೆಯಲ್ಲಿ ಒಂದು ಸಾಂಸ್ಕೃತಿಕ ರಾಜಕಾರಣ ಹೇಗಿದೆ ಅನ್ನುವಂಥ ವಿಷಯವನ್ನ ಮಂಡನೆ ಮಾಡಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಮೊದಲಿಗೆ ನಾವು ಬಹಳಷ್ಟು ನೋಡಬೇಕಾಗಿರುವಂಥದ್ದು ನಮ್ಮ ಕಲಾವಿದರಲ್ಲಿ ನಡೆಯುವಂಥ ತಾರತಮ್ಯವನ್ನ ಹೋಗಲಾಡಿಸ್ಬೇಕು. ಅದನ್ನ ಹೋಗಲಾಡಿಸಿದ್ರೆ ಮಾತ್ರ ನಮ್ಮ ಈ ಮನುಷ್ಯರ ಒಳಗೆ ಇರುವಂಥ ಭಾವನೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಹೇಗೆ ಈ ವೇದಿಕೆಗೆ ಹೇಗೆ ಸೂಕ್ತವಾಗಿ ಇರುವಂಥ ಸಬ್ಜೆಕ್ಟ್ ಅಂತಂದ್ರೆ ಇದು ನಾವು ಬಹಳಷ್ಟು ಕಡೆ ನೋಡಿದೀವಿ. ಒಬ್ಬ ವೀಣೆ ಕಲಾವಿದ ಬಂದ್ರೆ ಆತನ ಜನ ಅಥವಾ ಸರ್ಕಾರ ಆಗಲಿ ಅಥವಾ ಯಾವುದೇ ಇಲಾಖೆಗಳಾಗಲಿ ಟ್ರೀಟ್ ಮಾಡುವ ರೀತಿ ತುಂಬಾ ಅಪ್ಪರ್ ಕ್ಲಾಸ್ ಅಲ್ಲಿ ಇರುತ್ತೆ. ಅದೇ ಒಬ್ಬ ತಮಟೆಯನ್ನ ನುಡಿಸುವಂತ ಕಲಾವಿದ ಬಂದ್ರೆ ಅವಳಿಗೆ ಕೊಡುವ ಸಂಭಾವನೆಯಾಗಿರ್ಬೋದು ಅಥವಾ ಆತನ ಟ್ರೀಟ್ ಮಾಡೋದಾಗಿರ್ಬೋದು ಬಹಳಷ್ಟು ಸರ್ಕಾರಿ ಕಾರ್ಯಕ್ರಮಗಳ ಆಯೋಜನೆ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ನೋಡಿದಾಗೆ ಒಬ್ಬ ಒಳ್ಳೆ ಈ ರೀತಿ ವೀಣೆ ಕಲಾವಿದ ಅಥವಾ ಬೇರೆ ಕೀಬೋರ್ಡ್ ಈ ತರ ವಾದಕರೆಲ್ಲಾದ್ರೂ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೊಳ್ಳೆ ರೂಮಲ್ಲಿ ಲಾಡ್ಜ್ AC ರೂಮಲ್ಲಿ ಲಾಡ್ಜ್ ಮಾಡ್ಕೊಡುವಂಥದ್ದು. ಈ ಯಾವುದೋ ತಮಟೆ ಕಲಾವಿದನೋ ಅಥವಾ ಡೊಳ್ಳು ಅಥವಾ ನಮ್ಮ ವೀರಗಾಸಿ ಅವರು ಬಂದ್ರೆ ಅವರಿಗೆ ಯಾವುದೋ ನಾರ್ಮಲ್ ರೂಮ್ಗಳಲ್ಲಿ ರೂಮ್ ಮಾಡಿಕೊಡುವಂಥದ್ದು. ಮತ್ತೆ ಅಲ್ಲಿ ಇಲಾಖೆಗಳಲ್ಲಿ ಕೊಡುವಂಥ ವೇತನಗಳಲ್ಲಿ ಕೂಡ ತಾರತಮ್ಯ ಇದೆ. ಕಲಾವಿದರಿಗೆ ನಡುವೆನೇ ತಾರತಮ್ಯ ಇರೋದ್ರಿಂದ ಜನಪದ ಕಲಾವಿದರ ಉಳಿವು ಇನ್ನೆಲ್ಲಿಂದ ಬರುತ್ತೆ ಅನ್ನುವಂಥ ಪ್ರಶ್ನೆ ನನಗೆ ಬಹಳ ಕಾಡ್ತಾ ಇದೆ. ಅದ್ರ ಜೊತೆಗೆ ನಾನು ಇದನ್ನು ಯಾಕೆ ಹೇಳ್ಬಿಡ್ತೀನಿ ಅಂದ್ರೆ ಇಲ್ಲಿ ಈ ವೇದಿಕೆ ಒಂದು ಶರಣರ ನೆಲ. ಶರಣರು ಹೇಗೆ ನೇರವಾಗಿ ಹೇಳ್ಬಿಡ್ತಿದ್ರು ಹೇಳ್ಬೇಕು ಅನ್ಸಿದ್ದನ್ನ ಅದನ್ನ ನಾನು ಹೇಳ್ಬಿಡ್ತೀನಿ. ಯಾರಿಗಾದ್ರೂ ಬೇಸರ ಆದ್ರೆ ದಯಮಾಡಿ ನಾನು ಕ್ಷಮೆ ಕೂಡ ಕೇಳೋದಿಲ್ಲ ಅವ್ರನ್ನ, ಯಾಕೆಂದ್ರೆ ಅದು ಇರುವಂತ ಸತ್ಯ, ಕಟು ಸತ್ಯ. ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡೋದಾದ್ರೆ ಅಲ್ಲಿ ನಮ್ಮ ಯಜಮಾನರೊಬ್ರು ತಮಟೆ ಹಿಡ್ಕೊಂಡು ಕೂತಿದ್ದಾರೆ. ಅದು ಇವತ್ತು ಫೈಬರ್ ಆಗಿದೆ. ಆದ್ರೆ ಹಿಂದೆ ಹೇಗಿತ್ತು ಅಂತಂದ್ರೆ ಅದು ಪ್ಯೂರ್ಲಿ ಚರ್ಮ ಇರ್ತಿತ್ತು. ಆ ಚರ್ಮ ವಾದ್ಯಗಳು ಇಲ್ಲ ಅಂತಂದ್ರೆ ಯಾವುದೇ ದೇವರುಗಳು ಕೂಡ ನಮ್ಮ ಗ್ರಾಮೀಣ ದೇವತೆಗಳಿದ್ದಾವೆ, ಯಾವುದೇ ದೇವರುಗಳು ಕೂಡ ಒಂದು ಹೆಜ್ಜೆ ಕೂಡ ಮುಂದಿಡೋದಿಲ್ಲ. ತಮಟೆ ನುಡಿಸ್ಲಿಲ್ಲ ಅಂದ್ರೆ ಒಂದು ಹೆಜ್ಜೆ ಕೂಡ ನಮ್ಮ ಗ್ರಾಮ ದೇವತೆಗಳು ಮುಂದಿಡೋದಿಲ್ಲ, ಹೆಜ್ಜೆ ಮುಂದಿಡಲ್ಲ. ಅಂತ ಸಂದರ್ಭದಲ್ಲಿ ಆ ತಮಟೆ ಏನಿದೆ ಆ ತಮಟೆ ಚರ್ಮವಾದ್ಯ ಬೇಕಿದ್ರೆ ದೇವಸ್ಥಾನದ ಒಳಗೋಗಿ ಮತ್ತಾರೋ ನುಡಿಸ್ಬೋದು. ಆ ಚರ್ಮ ವಾದ್ಯ ಸೀದಾ ದೇವಸ್ಥಾನದ ಒಳಗಡೆ ಹೋಗುತ್ತೆ. ಇವತ್ತು ಬ್ಯಾಂಡ್ ಸೆಟ್ಗಳು, ಡ್ರಮ್ ಸೆಟ್ಗಳೆಲ್ಲವೂ ಎಲೆಕ್ಟ್ರಿಕಲ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಆ ಚರ್ಮವಾದ್ಯದಲ್ಲಿ ನುಡಿಸುತ್ತೆ, ಅದು ಪ್ಲೇ ಆಗುತ್ತೆ. ಆದ್ರೆ ಯಾವತ್ತೂ ಕೂಡ ಆ ಚರ್ಮವಾದ್ಯವನ್ನ ಯಾರು ತಯಾರು ಮಾಡ್ತಾನೆ ಅಥವಾ ಚರ್ಮವಾದ್ಯವನ್ನ ನಿಜವಾಗ್ಲೂ ಯಾರು ನುಡಿಸುವಂತ ಕಲಾವಿದ ಯಾರಿದ್ದಾನೆ ಅವನಿಗೆ ಇವತ್ತುವರೆಗೂ ಎಷ್ಟೋ ದೇವಸ್ಥಾನಗಳಿಗೆ ಎಷ್ಟೋ ಕಡೆ ಇವತ್ತು ಕೂಡ ಪ್ರವೇಶ ಸಿಕ್ಕಿಲ್ಲ. ಅವನು ದೇವಸ್ಥಾನದ ಹೊರಗಡೆನೆ ಇದ್ದಾನೆ. ಇದು ನಾವು ಸಾಂಸ್ಕೃತಿಕ ರಾಜಕಾರಣದಲ್ಲಿ ಮನುಷ್ಯರ ನಡುವೆ ಬೆಸಬೇಕಾದಂತ ಸಂಬಂಧಗಳಿಂದ ದೂರ ಉಳ್ಕೊಂಡಿದ್ದೀವಿ.